ಮತ ಎಣಿಕೆಯ ನಾಗಾರ್ಜುನ ಕಾಲೇಜ್ ಬಳಿ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಗೆಲ್ತೀವಿ ಅನ್ನೋ ನಿರೀಕ್ಷೆ ಇದೆ. ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ. ಇದು ಕೋಟ್ಯಾಂತರ ಜನರ ಆಸೆ ಆಗಿದೆ. ಜನ ಚಿಕ್ಕಬಳ್ಳಾಪುರ ವಿಕಸಿತ ಚಿಕ್ಕಬಳ್ಳಾಪುರ ಆಗಬೇಕು ಅಂತ ಬಯಸಿದ್ದಾರೆ. ನಮಗೆ ದೊಡ್ಡ ಶಕ್ತಿ ನಮ್ಮ ನಾಯಕರು ಮತ್ತು ಕಾರ್ಯಕರ್ತರು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಮತ್ತು ಎಚ್.ಡಿ. ಕುಮಾರಸ್ವಾಮಿ ಅವರ ಬೆಂಬಲ ಕೂಡ ಚೆನ್ನಾಗಿತ್ತು. ಜೆಡಿಎಸ್ ಕಾರ್ಯಕರ್ತರ ಬೆಂಬಲ ಕೂಡ ಚೆನ್ನಾಗಿತ್ತು. ಜೆಡಿಎಸ್ ಪಕ್ಷದ ಬಹಳಷ್ಟು ಜನ ಸುಧಾಕರ್ ಅವರ ಮೈತ್ರಿ ಅಭ್ಯರ್ಥಿ ಅಂತ ಭಾವಿಸಿಲ್ಲ, ಸ್ವತಃ ಜೆಡಿಎಸ್ ಅಭ್ಯರ್ಥಿ ಅಂತ ಭಾವಿಸಿ ಮತವನ್ನು ನೀಡಿದ್ದಾರೆ. ಇವೆಲ್ಲದರ ಪ್ರತಿಫಲ ಈಗ ರಿಸಲ್ಟ್ ರೂಪದಲ್ಲಿ ನೋಡಿದ್ದೇವೆ. ಇನ್ನು ಹೆಚ್ಚಿನ ಹೇಳುವುದೇನಿಲ್ಲ. ಎಲ್ಲ ರೌಂಡ್ಸ್ ಎಣಿಕೆ ಮುಕ್ತಾಯ ಆಗಲಿ, ಮತ್ತೆ ಬರ್ತೀನಿ ಮಾತನಾಡ್ತೀನಿ ಅಂತ ಮಾಧ್ಯಮಕ್ಕೆ ಉತ್ತರವನ್ನು ನೀಡಿದ್ದಾರೆ. ಇನ್ನು ಮಾಧ್ಯಮ ಮಿತ್ರರ ಜೊತೆ ಇನ್ನೂ ಹೆಚ್ಚು ಮಾತನಾಡುವುದಿದೆ. ಎಷ್ಟು ಮತಗಳ ಲೀಡ್ ಬರಬಹುದು ಅನ್ನುವ ಮಾಧ್ಯಮದ ಪ್ರಶ್ನೆಗೆ ಉತ್ತರವನ್ನು ನೀಡಿದ್ದಾರೆ. ಊರಿಗೆ ಬಂದಿದ್ದೀನಿ, ನೀರಿಗೆ ಬರಲ್ವಾ ಅಂತ ಮಾರ್ಮಿಕವಾಗಿ ಗೆಲುವಿನ ಸಂಭ್ರಮದಲ್ಲಿ ಸುಧಾಕರ್ ಅವರಿದ್ದಾರೆ. ನಿರೀಕ್ಷೆ ಇದೆ, ಗೆಲ್ತೀವಿ. ಈ ದೇಶದ ಪ್ರಧಾನಿಗಳು ಮಾನ್ಯ ನರೇಂದ್ರ ಮೋದಿ ಅವರು ಆಗಬೇಕು ಅಂತ ಇಡೀ ಕೋಟ್ಯಾಂತರ ಭಾರತೀಯರು ತೀರ್ಮಾನ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಮತ್ತೆ ವಿಕಸಿತ ಚಿಕ್ಕಬಳ್ಳಾಪುರ ಆಗಬೇಕು ಅಂತ ಅವರು ಬಯಸಿದರು. ನಮಗೆ ದೊಡ್ಡ ಶಕ್ತಿ ನಮ್ಮ ಪಕ್ಷದ ನಾಯಕತ್ವದ ಜೊತೆಗೆ, ನಮ್ಮ ಪಕ್ಷದ ಸಿದ್ಧಾಂತ, ನಮ್ಮ ಪಕ್ಷದ ಕಾರ್ಯಕರ್ತರ ಪಡೆ ಜೊತೆಗೆ ನಮ್ಮ ಮಾಜಿ ಪ್ರಧಾನಿಗಳು, ಮಾಜಿ ಮುಖ್ಯಮಂತ್ರಿಗಳು ಕುಮಾರಣ್ಣವರ ಜೆಡಿಎಸ್ನ ಪಕ್ಷ, ಅವರು ಬಹಳಷ್ಟು ಒಂದು ಮೈತ್ರಿ ಅಭ್ಯರ್ಥಿ ಅಂತ ಅವರು ನೋಡಲಿಲ್ಲ. ಅದೇ ಪಕ್ಷದ ಅಭ್ಯರ್ಥಿ ಅನ್ನೋ ರೀತಿಯಲ್ಲಿ ಅವರು ಪ್ರಾಮಾಣಿಕವಾದಂಥ ದುಡಿಮೆಯನ್ನು ಮಾಡಿದ್ದಾರೆ. ಅದರ ಪ್ರತಿಫಲ ನಾವು ಇವತ್ತು ನೋಡ್ತಾ ಇದ್ದೀವಿ. ಹಾಗಾಗಿ ಇನ್ನೂ ಹೆಚ್ಚಿಗೆ ಹೇಳುವಂಥದ್ದು ಸರಿ ಹೋಗಲ್ಲ. ಆಗಲಿ, ಎಲ್ಲ ರೌಂಡ್ಸ್ ಆಗಲಿ, ಮತ್ತೆ ಬರ್ತೀನಿ. ನಮ್ಮ ಜೊತೆ ಇನ್ನೂ ಕೂಡ ಹೆಚ್ಚು ಮಾತಾಡೋದಿದೆ, ಬಹಳ ದಿನ ಇದೆ ಮಾತಾಡಿ. ಎಷ್ಟು ಲೀಡ್ ಬರ್ಬೋದು ಸರ್ ಅಂದಾಜು? ನೋಡೋಣ, ಇನ್ನೇನು ಬಂದೇ ಬಿಟ್ಟಿದ್ದೀವಿ, ಊರಿಗೆ ಬಂದಿದ್ದೀವಿ, ಕೆರೆಗೆ ಬರಲ್ವಾ? ಖುಷಿ ಇದೆ.